ಖಂಡಿತ ಸ್ವಾಮಿ. ಬಡವರಾಗಿ ಇರೋದು ಇವರೆಲ್ಲ ಮಾಡ್ಕೊಂಡು ಮಜಾ ಮಾಡೋರು ಆಮೇಲೆ ಬೇರೆ ದುಡ್ಡಿದ್ದವ್ರಿಗೆ ನೀವು ಕೊಡಂಗಿದ್ರೆ ಹಾಗಾದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಯಾಕಬೇಕು? ಕಾನ್ಸ್ಟಿಟ್ಯೂಷನ್ ಬೇಡ ನಮಗೆ. ಎಲ್ಲರೂ ಬದುಕಬೇಕು, ಸಹಬಾಳ್ವೆಯನ್ನು ಉಂಟು ಮಾಡುವಂತ ಕಾನ್ಸ್ಟಿಟ್ಯೂಷನ್ ಇದು. ಬರೇ ರಿಚ್ ಪೀಪಲ್ ಈಗ ಅಷ್ಟೇ ಮಾಡಿ. ವಿ ಆರ್ ನಾಟ್ ಅಗೇನ್ಸ್ಟ್ ರಿಚ್ ಪೀಪಲ್, ರಿಚ್ನೆಸ್ ಇಸ್ ಎ ವರ್ಚ್ಯೂ. ಆದ್ರೆ ಬಡವರು ಇದ್ದಾರೆ ಇಲ್ಲಿ. ಏನಂತ ಹೇಳಿದ್ರು ಇವರು ನಿಸಾರ್ ಅಹ್ಮದ್ ಅವರು, ಒಂದೆದೆಯ ಹಾಲ ಕುಡಿದವರ ನಡುವೆ ಎನಿತೊಂದು ಭೇದ ತಾಯಿ, ಒಂದೇ ನೆಲದ ರಸ ಹೀರಲೇನು ಅದು ಸಿಹಿ ಕಹಿಯ ರುಚಿಯ ಕಾಯಿ. ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು, ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಕೈಹೊತ್ತ ಬಡವನೊಬ್ಬ, ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ. ಒಬ್ಬನಿಗೆ ಕ್ರಿಮೇಷನ್ ಮಾಡ್ಲಿಕ್ಕೆ ದುಡ್ಡಿಲ್ಲ, ಇನ್ನೊಬ್ಬನಿಗೆ ಬರ್ಡೇ ಆಚರಿಸ್ತಾನವ 5 ಸ್ಟಾರ್ ಹೋಟ್ಲಲ್ಲಿ. ಈ ಡಿಸ್ಪೆರಿಟಿ ಹಾಕೋತ್ ಹೋದ್ರೆ ಸಮಾಜ ಉಳಿಯೋದ್ ಹೆಂಗೆ? ನಾಳೆ ಬರೀ ಸೂಟ್ ಕೇಸ್ ಇದ್ದವ್ರಿಗೆ ಅಷ್ಟೇ ಜಾಬ್ ಸಿಗಂಗಿದ್ರೆ ಉಳ್ದೋರ್ ಗತಿ ಏನು? ಉಳ್ದೋರ್ ಗತಿ ಏನು? ಅಟ್ಲೀಸ್ಟ್ ಒಂದು 50% ಜನರಿಗಾದ್ರೂ ಏನಾದ್ರು ಒಂದು ಉಪಯೋಗ ಆಗ್ಬೇಕಾ? 50% ಜನರಿಗಾದ್ರೂ ಜಾಬ್ ಸಿಗ್ತದಪ್ಪ ಅಂತಾರ ಅನ್ಸ್ಬೇಕಲ್ಲ. ಖಂಡಿತ ಸ್ವಾಮಿ. ಇದನ್ನೆಲ್ಲ ಕಣ್ ಮುಂದೆ ಇಟ್ಕೊಳ್ಳಿ. ಅವ್ರಿಗೆ ಹೇಳಿ, ನಿಮ್ಗೆ ಯಾರ್ಯಾರಿಗೆ ಇದೆಲ್ಲ ರೆಕಾರ್ಡ್ ಜನರೆಲ್ಲ ನೋಡ್ಲಿದ್ನಲ್ಲ, ನಿಮ್ ಪೇಪರ್ಸ್ ಎಲ್ಲ ನಾವು ಇದು ಕಿಡಿತೇವೆ ನೆಕ್ಸ್ಟ್ ಅಲ್ಲ. ರಿಯಲಿ ಹೌದು, ನಾವು ಸಾಕಾಗೇವಿ. ಖಂಡಿತ ನಾವು ಸಾಕಾಗೇವಿ. ನಮಗೆ ಹೊಟ್ಟೆ ಉರಿತದೆ. ವಿ ಟೆಲ್ ಯು ಟ್ರುತ್, ವಿ ಆರ್ ಟೆಲಿಂಗ್ ಯು. ಇಂಥ ದೇಶ ಕಟ್ಟಕೊಂಡಂಗಿದ್ರೆ ಯಾಕೆ ನಾವು ಸ್ವಾತಂತ್ರ್ಯ ನಮ್ಗೆ ಎದಕ್ ಬೇಕಿ? ಇಷ್ಟು ಹೊಲ್ಸಾಗಂಗಿದ್ರೆ ಏನ್ ಮಾಡ್ಬೇಕು ನಾವು ತಗೊಂಡು? ಹಂಗಾಗಿ ಸಮಥಿಂಗ್ ಯು ಹ್ಯಾವ್ ಟು ಡೂ. ಏನಪ್ಪ ಒಂದೇನೋ ಮಾರ್ಜಿನಲಿ ಯಾರೋ ಏನೋ ಒಂದು ಸ್ವಲ್ಪ ಹೆಚ್ಚು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಲ್ಲ ಆಕ್ಷನ್ ಆಗಂಗಿದ್ರೆ ಎಲ್ಲ ಪೋಸ್ಟ್ಗಳು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಹಾಕ್ಬೇಕು. 24-13 ಆಗೋಯ್ತು. 11 ಜನ ಮಾತ್ರ. ಯಾಕೆಂದ್ರೆ ಹೇಳಿ ಅಡ್ವೊಕೇಟ್ ಜನರಲ್ ರಿಪೋರ್ಟ್ ಹೇಳಿ. 11 ಜನ. ಪ್ಲೀಸ್ ಆಸ್ಕ್ ಯುವರ್ ಅಡ್ವೊಕೇಟ್ ಜನರಲ್ ಟು ಕಮ್. ವಿಲ್ ರಿವರ್ಟ್ ಇನ್ ಎ ಕಪ್ ಆಫ್ ಸೆಕೆಂಡ್ಸ್. ಓಕೆ.